ಓಂ ನಮೋ ಭಗವತೆ ವಾಸುದೇವಾಯ ನಮಃ. ವೀಕ್ಷಕರೇ, ಏಪ್ರಿಲ್ ತಿಂಗಳಿನ ಮಕರ ರಾಶಿಯವರ ಸಂಪೂರ್ಣವಾದಂಥ ಮಾಸ ಭವಿಷ್ಯ ಅಂದರೆ ಈ ಏಪ್ರಿಲ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ಪರಿಶ್ರಮಕ್ಕೆ ತಡವಾಗಿ ಸಿಗುತ್ತಿರುವಂಥ ಆ ಒಂದು ಫಲ ಯಾವ ಸಮಯದಲ್ಲಿ ಸ್ಪಷ್ಟವಾಗುತ್ತದೆ. ನೀವು ಹಿಡಿದ ದಾರಿ ಸರಿಯಾಗಿದೆಯೇ ಅಥವಾ ಬದಲಾವಣೆ ಅಗತ್ಯವಾಗಿದೆಯಾ? ಈ ತಿಂಗಳಿನಲ್ಲಿ ನಿಮ್ಮ ಸಹನೆಯನ್ನು ಪರೀಕ್ಷಿಸುವಂಥ ಆ ಒಂದು ಪ್ರಮುಖವಾದಂಥ ಸಂದರ್ಭ ಯಾವುದು? ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಅಥವಾ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಹೊಸ ಮಾಹಿತಿಗಳು, ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ನೀವು ಹಲವಾರು ವಿಷಯಗಳನ್ನು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಕೋಬಹುದು. ನೋಡಿ, ಮಕರ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಶನಿ ನಿಮ್ಮ ರಾಶಿ ಅಧಿಪತಿ ಆಗಿರೋದ್ರಿಂದ, ಎರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ಹಣಕಾಸಿನ ಮೇಲೆ ನಿಧಾನವಾದಂಥ ಒಂದಿಷ್ಟು ಸಮಸ್ಯೆಗಳು ಸರಿ ಹೋಗುವಂಥ ಸಾಧ್ಯತೆಗಳಿದೆ. ನೀವು ಮಾಡಿದ ಶ್ರಮಕ್ಕೆ ತಡವಾಗಿ ಆದರೆ ಸ್ಥಿರ ಫಲ ಸಿಗುತ್ತದೆ. ಸೂರ್ಯ 4ನೇ ಮನೆಯಲ್ಲಿ ಇರುವುದರಿಂದ ಮನೆಯ ವಿಚಾರದಲ್ಲಿ ಒತ್ತಡಗಳು ಉಂಟಾಗುವ ಸಾಧ್ಯತೆಗಳಿದೆ. ನಂತರ 5ನೇ ಮನೆಯಲ್ಲಿ ಇದ್ದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ತಂದು ಕೊಡುತ್ತಾನೆ. ಇನ್ನು ಬುಧ 4ನೇ ಮನೆಯಲ್ಲಿ ಇರುವುದರಿಂದ ಯೋಚನೆಗಳಲ್ಲಿ ಗೊಂದಲಗಳು ಉಂಟಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದಿಷ್ಟು ಪರಿಶೀಲನೆ ಮಾಡುವಂಥದ್ದು ಒಳ್ಳೆಯದು. ಇನ್ನು ಶುಕ್ರನು 5ನೇ ಮನೆಯಲ್ಲಿ ಇರುವುದರಿಂದ ಉತ್ತಮವಾದಂಥ ಸಂತೋಷದ ವಾತಾವರಣ ಮತ್ತು ಸಣ್ಣ ಮಟ್ಟದ ಬದಲಾವಣೆಗಳನ್ನು, ಲಾಭದ ಒಂದು ಬದಲಾವಣೆಗಳನ್ನು ನೀವು ಈ ತಿಂಗಳಿನಲ್ಲಿ ಕಾಣಬಹುದು. ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುವ ಸಾಧ್ಯತೆಗಳಿದೆ. ಗುರು 4ನೇ ಮನೆಯಲ್ಲಿರುವುದರಿಂದ ಕುಟುಂಬದಿಂದ ಒಂದಿಷ್ಟು ಬೆಂಬಲ ಸಿಗುತ್ತದೆ. ಹಿರಿಯರ ಸಲಹೆ ನಿಮಗೆ ಉಪಯೋಗವಾಗುತ್ತದೆ. ಇನ್ನು ರಾಹು 3ನೇ ಮನೆಯಲ್ಲಿರುವುದರಿಂದ ಧೈರ್ಯ ಮತ್ತು ಹೊಸ ಪ್ರಯತ್ನಗಳಿಗೆ ಒಂದಿಷ್ಟು ಉತ್ತಮವಾದಂಥ ಬೆಂಬಲ ಸಿಗುತ್ತದೆ. ನೀವು ಹೊಸ ದಾರಿಗಳನ್ನು ಯೋಚಿಸುವ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಕಂಡುಬರುತ್ತೆ. ಇನ್ನು ಕೇತು 9ನೇ ಮನೆಯಲ್ಲಿರುವುದರಿಂದ ಒಂದಿಷ್ಟು ಭಾಗ್ಯ ಸ್ಥಾನದಲ್ಲಿ, ಒಂದಿಷ್ಟು ಲಾಭದ ಸ್ಥಾನದಲ್ಲಿ ಒಂದಿಷ್ಟು ನಿಧಾನವಾಗಿ, ತಡವಾಗಿ ನಿಮಗೆ ಉಂಟಾಗುತ್ತದೆ. ಆದರೆ ನಿಮ್ಮ ಪ್ರಯತ್ನವೇ ನಿಮ್ಮನ್ನು ಮುಂದೆ ಕರೆದುಕೊಂಡು ಹೋಗುತ್ತದೆ. ಇನ್ನು ವೃತ್ತಿ ಜೀವನದಲ್ಲಿ ನೀವು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ನಿಧಾನವಾಗಿ ಫಲ ಕಾಣುವ ಸಮಯ ಇದು. ಆದ್ದರಿಂದ ಸಹನೆ, ತಾಳ್ಮೆ ಈ ತಿಂಗಳಿನಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಹಣದ ವಿಷಯದಲ್ಲಿ ನಿಧಾನವಾದ ಸುಧಾರಣೆ ಕಂಡುಬರುತ್ತೆ. ನೀವು ಖರ್ಚಿನ ಮೇಲೆ ನಿಯಂತ್ರಣ ಇಟ್ಟರೆ ಮಾತ್ರ ಒಂದಿಷ್ಟು ಸ್ಥಿರತೆ ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಮಟ್ಟದ ಹೊಸ ಒಂದು ಪ್ರಯತ್ನಗಳನ್ನು ಆರಂಭಿಸಬಹುದು. ದೊಡ್ಡ ಹೂಡಿಕೆ ಮಾಡುವ ಮೊದಲು ಯೋಚನೆ ಮಾಡುವಂಥದ್ದು ಒಳ್ಳೆಯದು. ಕುಟುಂಬದಲ್ಲಿ ಕೆಲವೊಮ್ಮೆ ಒತ್ತಡಗಳು ಮತ್ತು ಭಿನ್ನಾಭಿಪ್ರಾಯಗಳು ಕಾಣಬಹುದು. ನೀವು ಶಾಂತವಾಗಿ ನಡೆದುಕೊಂಡರೆ ಸಮಸ್ಯೆಗಳು ಕಡಿಮೆ ಆಗುತ್ತವೆ. ಇನ್ನು ಆರೋಗ್ಯದ ವಿಷಯದಲ್ಲಿ ನೋಡೋದಾದರೆ ಒಂದಿಷ್ಟು ದೇಹದ ಸಂಬಂಧಪಟ್ಟಂಥ ತೊಂದರೆ, ಬೆನ್ನು ನೋವು ಅಥವಾ ನಿದ್ರೆಯ ಕೊರತೆ ಕಾಣಬಹುದು. ಇದಕ್ಕೆಲ್ಲ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವಂಥದ್ದು ಉತ್ತಮವಾದಂಥ ಆರೋಗ್ಯಕ್ಕೆ ಒಂದಿಷ್ಟು ಉತ್ತಮವಾದಂಥ ಫಲ ಸಿಗುತ್ತೆ. ಇನ್ನು ಈ ಒಂದು ತಿಂಗಳಿನಲ್ಲಿ ಮಕರ ರಾಶಿಯವರು ಮಾಡಬೇಕಾದಂಥ ಪ್ರಮುಖವಾದಂಥ ಪರಿಹಾರಗಳು ಏನೆಂದರೆ, ಶನಿ ಅನುಗ್ರಹಕ್ಕೆ ಶನಿವಾರದ ದಿನ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಮತ್ತು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ಮನಸ್ಸನ್ನು ಸ್ಥಿರಗೊಳಿಸಿಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಆಗುವಂಥ ಸಮಸ್ಯೆಗಳಿಗೆ ಒಂದು ಉತ್ತಮವಾದಂಥ ದಾರಿ ಸಿಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ತಿಂಗಳು ಸಹನೆ ಮತ್ತು ಪರಿಶ್ರಮದ ಮೂಲಕ ಮುಂದೆ ಸಾಗಬೇಕಾದಂಥ ಸಮಯವಾಗಿದೆ. ನೀವು ಆತುರ ಪಡದೆ ಕ್ರಮವಾಗಿ ನಡೆದುಕೊಂಡರೆ ಸ್ಥಿರವಾದಂಥ ಯಶಸ್ಸು ನಿಮ್ಮದಾಗಿರುತ್ತೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಪ್ರತಿಯೊಂದು ವಿಷಯಗಳು ಕೂಡ ಹಂಚಿಕೊಳ್ಳಿ. ಮತ್ತು ನಿಮ್ಮ ರಾಶಿಯ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ವೀಕ್ಷಕರೇ. ನಮಸ್ಕಾರ.